ಸೊ ಹೇಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ಹೇಗಿದ್ದೀರಾ ನೀವೆಲ್ಲರೂ? ಹೋಪ್ಫುಲಿ ಎಲ್ಲರೂ ಚೆನ್ನಾಗಿದ್ದೀರಾ. ಇವತ್ತಿನ ಈ ವ್ಲಾಗ್ ನನ್ನ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ವರ್ಡ್ಸ್ ಸ್ವಲ್ಪ ಬಂಬಲ್ ಆಗ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ಮುಖ್ಯವಾಗಿ ನಾನು ನಿಮಗೆ ಏನ್ ತೋರಿಸಿದ್ದೀನಿ ಅಂದ್ರೆ ಗೌರ್ಮೆಂಟ್ ಕಾಲೇಜಸ್. ತುಂಬಾ ಜನರು, ತುಂಬಾ ಸ್ಟೂಡೆಂಟ್ಸ್, ತುಂಬಾ ಪೇರೆಂಟ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಗೌರ್ಮೆಂಟ್ ಕಾಲೇಜಸ್ ಬಗ್ಗೆ ಒಂದು ಕೆಟ್ಟ ಒಂದು ಪಾಯಿಂಟ್ ಆಫ್ ವ್ಯೂ ಇದೆ. ಅದೇನಪ್ಪಾ ಅಂದ್ರೆ ಗೌರ್ಮೆಂಟ್ ಕಾಲೇಜಸ್ ಒಳ್ಳೆ ಫೆಸಿಲಿಟೀಸ್ ಇರಲ್ಲ, ಒಳ್ಳೆ ಎಜುಕೇಶನ್ ಇರಲ್ಲ, ಫ್ಯಾಕಲ್ಟೀಸ್ ಚೆನ್ನಾಗಿರಲ್ಲ, ಮತ್ತೆ ಲೆಕ್ಚರರ್ಸ್ ಏನಿದ್ದಾರೆ ಅವ್ರು ನೆಗ್ಲೆಕ್ಟ್ ಮಾಡ್ತಾರೆ, ಲ್ಯಾಬ್ ಸರಿಯಾಗಿ ಕರ್ಕೊಂಡು ಹೋಗಲ್ಲ, ಎಕ್ಸಾಮ್ ಸರಿಯಾಗಿ ಕೊಡಲ್ಲ, ಮತ್ತೆ ಇಂಟರ್ನಲ್ ಸರಿಯಾಗಿ ಮಾಡಲ್ಲ. ಅವೆಲ್ಲ ಒಂದು ಏನಿರುತ್ತೆ, ಒಂದು ಭ್ರಮೆ ಇರುತ್ತೆ. ಮೇನ್ ಆಗಿ ಸ್ಟೂಡೆಂಟ್ಸಿಗೆ ಫೆಸ್ಟ್ ಗಳೆಲ್ಲ ಮಾಡಲ್ಲ, ಫೇರ್ವೆಲ್, ಫ್ರೆಶರ್ಸ್ ಡೇ, ಸೆಂಡ್ ಆಫ್ ಎಲ್ಲ ಮಾಡಲ್ಲ ಅಂತ. ಮಾಡಿದ್ರು ಸ್ವಲ್ಪ ಸಿಂಪಲ್ ಆಗಿ ಮಾಡ್ತಾರೆ ಅಂತ ಅನ್ಕೊಂಡಿದ್ದಾರೆ. ಸೊ ನಮ್ಮ ಕಾಲೇಜಲ್ಲಿ ಫೆಸ್ಟ್ ಇದೆ, ನಮ್ಮ ಸೀನಿಯರ್ಸ್ ಫೇರ್ವೆಲ್ ಇದೆ. ಈ ಫೇರ್ವೆಲ್ ಅಲ್ಲಿ ಹೆಂಗ್ ನಡೆಯುತ್ತೆ, ಏನ್ ನಡೆಯುತ್ತೆ, ಮತ್ತೆ ಗೌರ್ಮೆಂಟ್ ಕಾಲೇಜಸ್ ಅಲ್ಲಿ ಯಾವ ತರ ಗೌರ್ಮೆಂಟ್ ಕಾಲೇಜಸ್ ಒಂದು ಎನ್ವೈರನ್ಮೆಂಟ್ ಇರುತ್ತೆ, ಮತ್ತೆ ಸಿಟ್ಟಿಂಗ್ ಏರಿಯಾ ಹೆಂಗಿದೆ, ಕ್ಲಾಸ್ ರೂಮ್ಸ್ ಹೆಂಗಿದೆ, ಅವೆಲ್ಲ ಒಂದು ಗೌರ್ಮೆಂಟ್ ಕಾಲೇಜ್ ಬಗ್ಗೆ ನೋಡ್ಕೊಳ್ಳೋಣ. ನಮ್ಮ ಇವತ್ತು ಟ್ರೆಡಿಷನಲ್ ವೇರ್ ಅಂತ ಒಂದು ಡ್ರೆಸ್ ಕೋಡ್ ಇದೆ. ಟ್ರೆಡಿಷನಲ್ ವೇರಿಗೋಸ್ಕರ ನಂದು ಒಂದು ಚುಬಾ ಪೇಜಾಮ ಹಾಕೋತೀನಿ. ಅದು ಹಾಕೊಂಡು ಗ್ರೂಮ್ ಆಗಿ ನಿಮ್ಮನ್ನ ನಾನು ನನ್ನ ಔಟ್ಫಿಟ್ ತೋರಿಸ್ತೀನಿ. ರೆಡಿ ಅಟ್ ದ ಪಾಯಿಂಟ್ ಆಫ್ 1, 2 and this is the outfit guys. ಬ್ಲ್ಯಾಕ್ ಕುರ್ತಾ ಅಂಡ್ ವೈಟ್ ಪೈಜಾಮ. ಈ ಔಟ್ಫಿಟ್ ನ ಇನ್ನೂ ಸ್ವಲ್ಪ ಎನ್ಹಾನ್ಸ್ ಮಾಡೋದಕ್ಕೋಸ್ಕರ ಆಕ್ಸೆಸರೀಸ್, ರಿಂಗ್ಸ್ ಮತ್ತೆ ಬ್ರೇಸ್ಲೆಟ್ ನ ಹಾಕೊಂಡು ಸನ್ ಗ್ಲಾಸಸ್ ಹಾಕೋಣ. ಈ ಔಟ್ಫಿಟ್ಗೆ ನಾನು ಯಾವ ಸನ್ ಗ್ಲಾಸಸ್ ಹಾಕೋಣ ಅನ್ಕೊಂಡಿದ್ದೀನಿ ಅಂತ ದಿಸ್ ಈಸ್ ಈ ಸನ್ ಗ್ಲಾಸ್ ಹಾಕೋಣ ಅನ್ಕೊಂಡಿದ್ದೀನಿ. ಮತ್ತೆ ಇದಕ್ಕೆ ವಾಚ್ ಬೇಡ, ನಮ್ಮ ಸಲ್ಲು ಹೈ ಬ್ರೇಸ್ಲೆಟ್ ಹಾಕೊಳ್ಳೋಣ. ಹಾಕೊಂಡು ಪರ್ಫ್ಯೂಮ್ ಹಚ್ಕೊಂಡು ಹೋಗೋಣ. ಈಗ ನಮ್ಮ ಫ್ರೆಂಡ್ ಒಬ್ರು ಬರ್ತಾರಂತೆ. ಆ ಫ್ರೆಂಡ್ ನ ಪಿಕ್ ಮಾಡ್ಕೊಂಡು ಅವ್ರ ಮನೆಯಿಂದ ಅವ್ರ ಮನೆಗೆ ಹೋಗಿ ಬೈಕಲ್ಲಿ ಅವ್ರನ್ನ ಪಿಕ್ ಮಾಡ್ಕೊಂಡು ಕಾಲೇಜಿಗೆ ಹೋಗೋಣ. ಶೂಸ್ ಮಾತ್ರ ಹಾಕಿಲ್ಲ, ಶೂಸ್ ಹೋಗಿ ಹೊರಗಡೆ ಹಾಕೊಳ್ಳೋಣ. ಯಾಕಂದ್ರೆ ಮನೆ ಒಳಗಡೆ ಏನಾದ್ರು ನಾನು ಶೂಸ್ ತಗೊಬಂದ್ಬಿಟ್ರೆ ನಮ್ಮಮ್ಮ ಮತ್ತೆ ನನ್ನ ಮನೆಯಲ್ಲಿ ಸೇರ್ಸಲ್ಲ. ಸೊ ವೆಲ್ಕಮ್ ಟು ಅವರ್ ಕಾಲೇಜ್. ಇದು ನಮ್ಮ ಗೌರ್ಮೆಂಟ್ ಸೈನ್ಸ್ ಕಾಲೇಜ್. ಎಲ್ಲ ರೆಡಿಯಾಗಿ ಮುಂದಾಗಿ ಬಂದವರೆ. ಗಾಡಿ ಪಾರ್ಕ್ ಮಾಡಿ ನಮ್ಮ ಎದುರುಗಡೆ ಹೋಗೋಣ. ಸ್ಟೇಜ್ ಡೀಟೇಲ್ ಎಲ್ಲ ಬಂದಾಗಿದೆ. ಫ್ಯಾಕಲ್ಟೀಸ್ ಎಲ್ಲ ಬಂದಿದ್ದಾರೆ, ಪ್ರಿನ್ಸಿಪಲ್, ಹೆಡ್ ಮಾಸ್ಟರು. ನಮ್ಮ ಕ್ಯಾಮ್ರಾಮ್ಯಾನು ನಮ್ ಕಡೆ ತಿರುಗ್ತಾನೆ ಇಲ್ಲ. ಈಗ ನಾನು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಈ ಕಡೆ ತಿರುಗಿ ಹುಡುಗರು ಫೋಟೋ ತೆಗಿತಿದ್ದಾರೆ, ಮತ್ತೆ ಹುಡುಗಿರ ಕಡೆ ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಬೇರೆ ಕಾಲೇಜಸ್ಗಳಲ್ಲಿ ಸ್ಟೂಡೆಂಟ್ಸಿಗೆ ಸ್ಪೋರ್ಟ್ಸ್ ಮಾಡಿ ಸ್ಟೂಡೆಂಟ್ಸಿಗೆ ಪ್ರೈಸ್ ಕೊಡ್ತಾರೆ. ನಮ್ಮ ಕಾಲೇಜಲ್ಲಿ ಟೀಚರ್ಸ್ ಪ್ರೈಸ್ ಕೊಡ್ತಾರೆ. ದೇಶ ರೀ ನಾವು ಕೊಟ್ಟಿರೋ ದೇಶ ಇದು. ಯಾವ ಕಾರಣಕ್ಕೂ ಆತ್ಮವಿಶ್ವಾಸವನ್ನ ಕಡಿಮೆ ಮಾಡ್ಕೋಬೇಡಿ. ಬೇಸಿಕ್ ಸೈನ್ಸ್ ಗೆ ತುಂಬಾ ಡಿಮ್ಯಾಂಡ್ ಇದೆ. ಸೊ ನಮ್ಮ ಜೊತೆ ಇವತ್ತು ರೋಹಿತ್ ಅವರು ಇದ್ದಾರೆ. ರೋಹಿತ್ ಅವರು, ಈ ಕಾಲೇಜ್ ಹೆಂಗಿದೆ? ಕಾಲೇಜು ಚೆನ್ನಾಗಿದೆ, ಎಲ್ಲ ಚಾಟ ಚೆನ್ನಾಗಿ ಮಾಡ್ತಾರೆ. ಓಕೆ, ಆಯ್ತು, ಖುಷಿ ಆಯ್ತು. ಮತ್ತೆ ಕಾಲೇಜ್ ಫಂಕ್ಷನ್ ಹೆಂಗಿದೆ? ಕಾಲೇಜ್ ಫಂಕ್ಷನ್ ಚೆನ್ನಾಗಿದೆ, ನಮ್ಗೆ ಗೊತ್ತಿಲ್ಲ, ಚೆನ್ನಾಗಿ ಮಾಡ್ತಿದ್ದಾರೆ. ಮತ್ತೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿದೆ? ಎಕ್ಸ್ಪೀರಿಯನ್ಸ್ ಓಕೆ, ಚೆನ್ನಾಗಿ ಮಾಡಿದ್ರು, ಇನ್ನೂ ಸಾಕು. ಕಾಲೇಜ್ ಕ್ಯಾಂಪಸ್ ಎಲ್ಲ ಹೆಂಗಿದೆ? ಕಾಲೇಜ್ ಕ್ಯಾಂಪಸ್ ಚೆನ್ನಾಗಿದೆ. ನಿಮ್ಗೆ ಗೌರ್ಮೆಂಟ್ ಕಾಲೇಜಿಗೆ ಬಂದು ಏನ್ ಅನ್ಸಿದೆ? ಒಳ್ಳೇದ್ ಮಾಡ್ದ ಇಲ್ಲ ಪ್ರೈವೇಟ್ ಕಾಲೇಜಿಗೆ ಹೋಗ್ಬೇಕು ಅನ್ಕೊಂಡಿದ್ರ? ಇಲ್ಲ, ಗೌರ್ಮೆಂಟ್ ಕಾಲೇಜ್ ಓದ್ಬೇಕು, ಸಾಕು ನಮ್ಗೆ. ಚೆನ್ನಾಗಿದೆ, ಸಾಕು. और अभी तो रुको, क्लाइमैक्स अभी बाकी. ಸೊ ಇವತ್ತಿನ ಪ್ರೋಗ್ರಾಮ್ ಹೆಂಗಿದೆ? ಊಟ ಹೆಂಗಿತ್ತು? ಪ್ರೋಗ್ರಾಮ್ ಏನೋ ಚೆನ್ನಾಗಿದೆ, ಊಟನೂ ಚೆನ್ನಾಗಿತ್ತು. ಈಗ DJ ಬಿಡ ಹಾಕಿದ್ದಾರೆ. ನೋಡೋಣ ಯಾವ ತರ. ಬಜ್ಜಿ ಹೆಂಗಿತ್ತು? ಖಾರ ಆಯ್ತಾ? ಸ್ವಲ್ಪ ಹೆಂಗಿತ್ತು? ಓಕೆ, ಟೇಸ್ಟ್ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಈಗ ನಮ್ಮ ಜೊತೆ ಸೇರಿರುವ ಮಹಾನ್ ಭಾವರು ಅಮನ್ ರವರು. ಇವರು ನಮ್ಮ ಕಾಲೇಜಿನ ಕೀರ್ತಿಯನ್ನು ಉತ್ತಮಪಡಿಸಿದ್ದಾರೆ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಇವರು ನಮ್ಮ ಬ್ಯಾಡ್ಮಿಂಟನ್ ಅಲ್ಲಿ ಪ್ರಥಮ ಸ್ಥಾನವನ್ನು ತುಂಬಿ ನಮ್ಮ ಕಾಲೇಜಿನ ಕೀರ್ತಿಗೆ ಉತ್ತಮವಾಗಿ ಒಂದು ಸಾಧನೆ ಮಾಡಂಗೆ ಕಾಣಿಸುತ್ತೆ. ಅರೆ ಮೇರಿ ಲಡ್ಕಿ, ನಿನ್ನಂತರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಈ ವಯಸ್ಸಲ್ಲಿ ತಪ್ಪು ಮಾಡಿಲ್ಲ ಅಂತೀರಾ? ಇವರ ನಿಮ್ ಮೂರ್ತಿ ಚಿಕ್ಕದಿದ್ರು, ಇವ್ರ ಕೀರ್ತಿ ದೊಡ್ಡದು. ನಿಮ್ಗೆ ಗೊತ್ತಿರ್ಬೋದು, ಇವ್ರ ಕೀರ್ತಿ ನೋಡಿ, ಇವ್ರ ಮೂರ್ತಿ ನೋಡಿ. ಬರೀ ಇಂತದೆಯಾ? ನೀವೆಲ್ಲ ಅನ್ಕೊಂಡಿರ್ತೀರಾ ಗೌರ್ಮೆಂಟ್ ಕಾಲೇಜಸ್ ಅಲ್ಲಿ ಒಳ್ಳೆ ಫೆಸಿಲಿಟೀಸ್ ಇರಲ್ಲ, ಒಳ್ಳೆ ಕ್ಲಾಸಸ್ ಇರಲ್ಲ ಅಂತ. ಕ್ಲಾಸ್ ನೋಡ್ರಿ, ಪ್ರೊಜೆಕ್ಟರ್, క్లాస్ రూమ్ డెస్క్ ನೋಡಿ, స్టేట్ బోర్డ్. మీ చిరునవ్వు, మీ నడక, వావ్. కూర్చోడు ఉచ్చా వెంకట్ 1, ఉచ్చా వెంకట్ 2. ఛీ, ఎందుకని నువ్వు బతుకుతావు? ఛీ. ಊಟ ಮಾಡಾಯ್ತು.
ಬ್ಯಾಟಿಂಗ್ ಮಾಡಾಯ್ತು, ಈಗ ಡ್ಯಾನ್ಸ್ ಮಾಡಕ್ ಹೋಗ್ತಿದೀವಿ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಸೊ ಗಾಯ್ಸ್, ಈಗ ತಾನೇ ಮನೆಗೆ ಬಂದಿದ್ದೀನಿ. ಫಂಕ್ಷನ್ ಅಂತೂ ತುಂಬಾ ಚೆನ್ನಾಗಾಯ್ತು. ಊಟ ಆಗಿರ್ಲಿ, ಅಲ್ಲಿ ಇರೋ ಡ್ಯಾನ್ಸ್ ಇರಲಿ, ಡಿಜೆ ಆಗಿರ್ಲಿ, ಮತ್ತೆ ಮುಖ್ಯವಾಗಿ ಯಾರ್ಯಾರು ಸ್ಪೋರ್ಟ್ಸ್ ಅಲ್ಲಿ ಗೆದ್ದಿದ್ದಾರೆ, ಇವೆಂಟ್ಸ್ ಅಲ್ಲಿ ಗೆದ್ದಿದ್ದಾರೆ, ಅವ್ರಿಗೆ ಬಹುಮಾನ ಕೊಡೋದಾಗಿರ್ಲಿ, ಪ್ರೈಸಸ್ ಕೊಡೋದಾಗಿರ್ಲಿ, ಮತ್ತೆ ಒಬ್ರು ಡಾಕ್ಟರ್ ಯಾರೋ ಬಂದಿದ್ರು, ಅವ್ರ ಹೆಸರು ಗೊತ್ತಿಲ್ಲ, ಅವರು ತುಂಬಾ ಚೆನ್ನಾಗಿ ನಮ್ಮನ್ನ ಮೋಟಿವೇಟ್ ಮಾಡಿದ್ರು, ನಗಾಡಿಸಿದ್ರು. ಗೌರ್ಮೆಂಟ್ ಕಾಲೇಜ್ ಲೆವೆಲ್ಗೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ರು. ಏನು ನಮ್ಮ ಸೀನಿಯರ್ಸು, ಲೆಕ್ಚರರ್ಸ್ ಎಲ್ಲ ಸೇರಿ. ಈ ಒಂದು ವ್ಲಾಗ್ ನೋಡಾದ್ಮೇಲೆ ನಿಮ್ಮ ಗೌರ್ಮೆಂಟ್ ಕಾಲೇಜು ಪರ್ಸೆಪ್ಷನ್, ನಿಮ್ಮ ಗೌರ್ಮೆಂಟ್ ಕಾಲೇಜಿಗೆ ಇರೋ ಪಾಯಿಂಟ್ ಆಫ್ ವ್ಯೂ ಚೇಂಜ್ ಆಗುತ್ತೆ ಅಂತ ನಾನು ಈ ವಿಡಿಯೋನ ಮುಗಿಸ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋಲಿ. ಬಾಯ್ ಬಾಯ್, ಟೇಕ್ ಕೇರ್.